ಹರೇ ಕೃಷ್ಣ. ನವರಾತ್ರಿಯಲ್ಲಿ ಪೂಜಿಸುವ ದೇವಿಯ 9 ರೂಪಗಳು ಕೇವಲ ಪುರಾಣ ಕಥೆ ಮಾತ್ರ ಅಲ್ಲ, ಅದು ಒಬ್ಬ ಹೆಣ್ಣಿನ ಬದುಕಿನ ಹಂತಗಳನ್ನೇ ಪ್ರತಿಬಿಂಬಿಸುತ್ತವೆ ಅನ್ನೋದನ್ನ ಗಮನ ಕೊಟ್ಟು ನೋಡಿದಿರಾ? ಹೇಗೆ, ಬನ್ನಿ ತಿಳ್ಕೊಳ್ಳೋಣ. ಶೈಲಪುತ್ರಿ ಯಾವುದೇ ಕಲ್ಮಶವಿಲ್ಲದ ಶುದ್ಧ ಮತ್ತು ಸಹಜವಾದ ಬಾಲ್ಯ. ಬ್ರಹ್ಮಚಾರಿಣಿ ಜ್ಞಾನಾರ್ಜನೆ, ಶಿಸ್ತು, ಏಕಾಗ್ರತೆ ಮತ್ತು ಕನಸುಗಳನ್ನ ಬೆನ್ನಟ್ಟುವ ಯುವತಿ. ಚಂದ್ರಘಂಟ ಮದುವೆ ಅಥವಾ ಹೊಸ ಜೀವನಕ್ಕೆ ಕಾಲಿಡಲು ಸಿದ್ಧಳಿರುವ ಆತ್ಮವಿಶ್ವಾಸ ಮತ್ತು ಧೈರ್ಯದಿಂದ ತುಂಬಿದ ಯೌವನ. ಕೂಷ್ಮಾಂಡ ತಾಯ್ತನ ಗರ್ಭಧಾರಣೆಯ ಶಕ್ತಿ, ಜೀವವನ್ನು ಸೃಷ್ಟಿಸುವ ಮತ್ತು ಬೆಳಕನ್ನು ಹರಡುವ ತಾಯಿ. ಸ್ಕಂದಮಾತೆ ಪ್ರೀತಿ, ಅಕ್ಕರೆ ಮತ್ತು ತ್ಯಾಗದೊಂದಿಗೆ ಮಕ್ಕಳನ್ನು ಬೆಳೆಸುವ ಪೋಷಕತ್ವದ ಹಂತ. ಕಾತ್ಯಾಯನಿ ಸಮಾಜದ ಸವಾಲುಗಳನ್ನು ಮತ್ತು ಜೀವನದ ಕಷ್ಟಗಳನ್ನು ಎದುರಿಸಲು ಸಿದ್ಧಳಿರುವ ಹೋರಾಟಗಾರ್ತಿ. ಕಾಳರಾತ್ರಿ ಅನ್ಯಾಯ ಅಥವಾ ಕೆಡುಕಿನ ವಿರುದ್ಧ ಸಿಡಿದೆದ್ದು ಕಠಿಣ ಪರಿಸ್ಥಿತಿಗಳನ್ನು ಎದುರಿಸುವ ರೌದ್ರಶಕ್ತಿ. ಮಹಾಗೌರಿ ಜೀವನದ ಅನುಭವಗಳಿಂದ ಪಕ್ವಳಾದ ಶಾಂತಿ, ಕ್ಷಮೆ, ಪ್ರೀತಿಯನ್ನು ಬಿಂಬಿಸುವ ಹೃದಯ. ಸಿದ್ಧಿದಾತ್ರಿ ಜೀವನದ ಸಾರವನ್ನು ಅರಿತ ಜ್ಞಾನ ಮತ್ತು ಅನುಭವವನ್ನು ಹೊಸ ಪೀಳಿಗೆಗೆ ಹಂಚಿ ಆಶೀರ್ವದಿಸುವ ಹಿರಿಯ ಮಹಿಳೆ. ಹೀಗೆ ನವರಾತ್ರಿಯ ದೇವಿಯ 9 ರೂಪಗಳು ಪ್ರತಿಯೊಬ್ಬ ಮಹಿಳೆಯ ಜೀವನದ ಪವಿತ್ರ ಪಥವನ್ನ ಪ್ರತಿಬಿಂಬಿಸುತ್ತೆ. ಪ್ರಥಮಂ ಶೈಲಪುತ್ರೀತಿ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ಕೂಷ್ಮಾಂಡೇತಿ ಚತುರ್ಥಕಂ, ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯನಿ ತಥಾ, ಸಪ್ತಮಂ ಕಾಲರಾತ್ರಿಶ್ಚ ಮಹಾಗೌರೀತಿ ಚಾಷ್ಟಮಂ, ನವಮಂ ಸಿದ್ಧಿದಾತ್ರಿ ಚ ನವದುರ್ಗಾಃ ಪ್ರಕೀರ್ತಿತಾಃ. ಉಕ್ತಾನ್ಯೇತಾನಿ ನಾಮಾನಿ ಬ್ರಹ್ಮಣೈವ ಮಹಾತ್ಮನ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.